ಮೇಡಮ್ ಕನ್ನಡ ಹೌದು ಮೇಡಮ್. ಇದು ಕರ್ನಾಟಕ, ಇದು ಕರ್ನಾಟಕ ಮಾತಾಡೋದೇ ಇಲ್ವಾ? ನೀವು ಮಾತಾಡಲ್ಲ, ಆಯ್ತು. ನೀವು ಇಲ್ಲಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ. ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇರಬೇಕು, SBI ಬ್ಯಾಂಕಲ್ಲಿ ಮೊನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು. ಮ್ಯಾನೇಜರ್ಗೂ ಕಸ್ಟಮರ್ಗೆ ಜಗಳ ಆಗಿತ್ತು, ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು, ಕರ್ನಾಟಕ ಇದು ಅಂತ. ಅವರು ಇಲ್ಲ, ಹಿಂದಿ ಮಾತಾಡೋ ಅಂತ ಅವ್ರ ಮ್ಯಾನೇಜರು. ಸದ್ಯಕ್ಕಂತೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಒಂದಷ್ಟು ಪಾರ್ಟಿಗಳು ಧ್ವನಿ ಎತ್ತಿದಾಗ ಕಡೆಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಹೇಳಿದ್ರು. ಟ್ರಾನ್ಸ್ಫರ್ ಆಗಿರ್ತಾರೆ ಅನ್ಕೊಂತೀನಿ. ಕ್ಷಮೆ ಕೇಳಿದ್ದು ಟ್ರಾನ್ಸ್ಫರ್ ಆಗಿದ್ದ ಮಟ್ಟಕ್ಕೆ ಇದು ಇಲ್ಲಿಗೆ ನಿಲ್ಲಲ್ಲ. ಮಾಡಬೇಕಾಗಿರೋದು ಸರ್ಕಾರ ಈ ಒಂದು ಯಾವುದು ನಮ್ಮ ಪಬ್ಲಿಕ್ ಸರ್ವಿಸ್ ಇರುತ್ತೋ ಅಂತ ಕಡೆ ಕರ್ನಾಟಕದಲ್ಲಿ ಯಾರನ್ನ ಹಾಕ್ತಾರೆ, ಯಾರನ್ನು ಹಾಕಬೇಕು ಅನ್ನೋದನ್ನ ಮೊದಲೇ ಯೋಚನೆ ಮಾಡಬೇಕು. ಕನ್ನಡ ಗೊತ್ತಿರೋದನ್ನ ಹಾಕಬೇಕು. ಪದೇ ಇಂಥ ಘಟನೆಗಳು ನಡೆದಾಗ ಅಲ್ಲಿ ಬೇರೆ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ. ಈಗ ಹಿಂದಿಯಲ್ಲಿ ಮಾತಾಡಿದ್ದು ತಪ್ಪು, ಕನ್ನಡದಲ್ಲಿ ಮಾತಾಡಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು. ಈಗ ಹಿಂದಿಯಲ್ಲಿರೋರೆಲ್ಲ ಎದ್ದು ನಿಂತಿದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಹಿಂದಿಯವ್ರಿಗೆ ಯಾರೋ ಹಿಂಗಂದ್ರು, ಹಿಂಗೆ ಮಾಡಿದ್ರು ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು. ಬೆಂಗಳೂರಲ್ಲಿ ಬೇಗದ ಫ್ಯಾಕ್ಟ್ರಿಗಳಿದೆ, ಎಲ್ಲ ಹಿಂದಿಯವ್ರದ್ದು, ಅಮೇರಿಕಾದಿಂದ ಬಂದು ಇಲ್ಲಿ ಫ್ಯಾಕ್ಟ್ರಿ ಕಂಪ್ನಿಗಳಿದೆ. ಹಾಗಿದ್ರೆ ಅವರೆಲ್ಲ ಕನ್ನಡನೇ ಮಾತಾಡ್ಬೇಕು ಅಂದ್ರೆ ಬಿಡ್ತಾರ? ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿಯಾಗೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಯಾಕಂದ್ರೆ ಯಾರು ನಮ್ಮ ಪಬ್ಲಿಕ್ ಸರ್ವಿಸ್ಗೆ ಅಂತ ಯಾವ ಆಫೀಸ್ಗಳಲ್ಲಿರುತ್ತೋ ಅಂತ ಆಫೀಸ್ಗಳಲ್ಲಿ ಆದಷ್ಟು ಮಟ್ಟಿಗೆ ಕನ್ನಡದವ್ರನ್ನ, ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ಇರೋವಂಥವ್ರನ್ನ, ಅದಕ್ಕೆ ಅರ್ಹತೆ ಇರೋವಂಥವ್ರನ್ನ ಆ ಒಂದು ಸ್ಥಾನಕ್ಕೆ ಕೊಡಬೇಕು. ಆಗೇನಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಅದು ಬಿಟ್ಟು ಕನ್ನಡ ಮಾತಾಡಬೇಕು ಅಂತ ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ಸಾರಿ ಕೇಳಿದ್ರು, ಟ್ರಾನ್ಸ್ಫರ್ ಆದ್ರು, ಸರೋಯ್ತು. ಇನ್ನು ಬೇರೆ ಕಡೆ ಎಲ್ಲ ಕಡೆನೂ ಇದೇ ನಡೀತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಯಾಂಕ್ಗಳಿಗೆಲ್ಲೂ ಮ್ಯಾನೇಜರ್ಗಳು ಹಿಂದಿಯವರೇ ಆಗಿರ್ತಾರೆ. ಹಿಂದಿ ಭಾಷೆ ಮೇಲೆ ಅಥವಾ ಹಿಂದಿಯವ್ರನ್ನ ಕಂಡ್ರೆ ಆಗಲ್ಲ ಅನ್ನೋದಲ್ಲ ಕನ್ನಡಿಗರ ಉದ್ದೇಶ. ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ವ್ಯವಹರಿಸೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ ಅನ್ನೋದು ಇದು ನಮ್ಮ ಹಕ್ಕು ಅಂತ ನಾವು ಕೇಳ್ತೀವಿ. ನಿಜ. ಆದರೆ ಅದನ್ನ ತಿರುಚಿ ಹಿಂದಿಯವ್ರನ್ನ ಹಿಂಗೆ ಮಾಡಿದ್ರು, ಹಿಂದಿಯವ್ರನ್ನ ಹಂಗೆ ಮಾಡಿದ್ರು ಅಂತ ಅವ್ರ ಕಡೆ ಹೇಳ್ಕೊಳ್ತಾರೆ. ಇಲ್ಲದೆ ಇರೋಂಥ ಒಂದು ಸಮಸ್ಯೆಗಳಿಗೆ ಅನುಭವ ಮಾಡಿಕೊಡ್ತಾರದು ಈ ಸರ್ಕಾರಗಳು. ಆದ್ದರಿಂದ ಈ ಸರ್ಕಾರ ಆದಷ್ಟು ಸಾರ್ವಜನಿಕರಿಗೆ ಒಡನಾಟ ಇರುವಂಥ ಆಫೀಸ್ಗಳಲ್ಲೆಲ್ಲ ಕನ್ನಡದವ್ರನ್ನ ಇಡುವಂಥದ್ದು ಸೂಕ್ತ. ಇದರ ಕಡೆ ಗಮನ ಹರಿಸ್ಬೇಕು ಸರ್ಕಾರ. ಬ್ಯಾಂಕ್ ಮ್ಯಾನೇಜರ್ ಯಾರೋ ಒಬ್ಬರು ಮಾತಾಡಿದ್ರು ಅಂತ ಅವ್ರ ಮುಂದೆ ಧ್ವನಿ ಎತ್ಬಿಟ್ಟು ಅವ್ರ ಕೈಲಿ ಸಾರಿ ಕೇಳಿಸಿ ವೈರಲ್ ಆಯ್ತು ಬಿಟ್ಬಿಡೋದಲ್ಲ. ನೆಕ್ಸ್ಟ್ ಹಿಂಗೆ ಆಗದೆ ಇರೋಂಗೆ ಆಗ್ಬೇಕಂದ್ರೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇವತ್ತು ಇಲ್ಲಿ ಹಿಂದಿಯಲ್ಲಿ ಮಾತಾಡ್ಬಾರ್ದು, ಕನ್ನಡದಲ್ಲಿ ಮಾತಾಡೋಂಥ ನಾವೇನೋ ಹೋಗಿ ಎಲ್ಲ ಸಂಘಟನೆಗಳಲ್ಲಿ ಹೋಗಿ ಅವ್ರನ್ನ ಕೇಳಿಬಿಟ್ಟು ಅವ್ರ ಕೈಯಿಂದ ಸಾರಿ ಕೇಳಿಸ್ಬಿಡ್ತೀವಿ. ನಮ್ಮ ಕನ್ನಡದವರೇ ಬೇರೆ ಎಲ್ಲ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೇನಾದರೂ ಸ್ವಲ್ಪ ಹಿಂಗೆ ಆಯ್ತಂದ್ರೆ ಅವರೆಲ್ಲ ಎದ್ದು ನಿಂತ್ಕೊಂತಾರೆ. ಇದರಿಂದ ಎಲ್ರಿಗೂ ತೊಂದರೆನೇ. ದಯವಿಟ್ಟು ಆದಷ್ಟು ಇದಕ್ಕೆ ಕನ್ನಡಿಗರನ್ನ ಕರ್ನಾಟಕದಲ್ಲಿ ಅದನ್ನು ಅರ್ಹತೆ ಇರೋರಿಗೆ ಕೊಡಿ. ಕನ್ನಡದಲ್ಲಿ ಯಾರು ಓದ್ಕೊಂಡವ್ರ ಇಲ್ವಾ ಕರ್ನಾಟಕದಲ್ಲಿ? ಆ ಒಂದು ಪೊಸಿಷನ್ಗೆ ಯಾರು ಸಿಗೋದೇ ಇಲ್ವಾ? ಈ ರೀತಿಯಾಗಿ ಮತ್ತೆ ಈ ಥರದ ಘಟನೆಗಳು ನಡೀಬಾರ್ದು ಅಂದರೆ ಸರ್ಕಾರ ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.